ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ. ನಮ್ಮ ಎಲ್ಲ ಕೇಳುಗರಿಗೆ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಅತಿಥಿ ಶ್ರೀಮತಿ ಸುನೀತಾ ಕುಶಾಲನಗರ ಅವರು. ಇವರ ಹಲವಾರು ಕೃತಿಗಳು ಪ್ರಕಟಗೊಂಡಿದ್ದು ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುತ್ತಾರೆ. ಇವರ ಕಣ್ಣೆವೆಯಲ್ಲಿನ ಚಿತ್ರಗಳು ಪ್ರಬಂಧ ಸಂಕಲನ, ಹಿಮನದಿಯ ಪಿಸುಮಾತು ಕವನ ಸಂಕಲನ, ನಾವೆಯ ತುಂಬಾ ನಾರಿಕೇಳ ಅನುವಾದ ಕಥೆಗಳು, ನೆನಪಿನ ಹೆಜ್ಜೆಗೆ ಗೆಜ್ಜೆಯ ಕಟ್ಟಿ ಪ್ರಬಂಧ, ಉರುಳುವ ಗಾಲಿಗೆ ಹಿಡಿಯುತ್ತ ಕೋಲು ಮಕ್ಕಳ ಕವಿತೆಗಳು, ಸುಂದರ ವನದಲ್ಲಿ ನೊಣದ ರಾಜ್ಯಭಾರ ಮಕ್ಕಳ ಅನುವಾದ ಕತೆ, ಹಾಗೆ ಇಂಜಿಲ್ಗೆರೆ ಪೋಸ್ಟ್ ಕತೆಗಳು ಪ್ರಕಟವಾಗಿದೆ. ಶಿಕ್ಷಕಿಯಾಗಿರುವ ಸುನೀತಾ ಅವರು ಬರೆದ ಕತೆ ಕಲ್ಲು ಮೊಟ್ಟೆ ಮಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ಪಠ್ಯಕ್ಕೆ ಆಯ್ಕೆಯಾಗಿರುತ್ತೆ. ಬನ್ನಿ ಕೇಳಿದ್ರೆ ಇಂದು ಸುನೀತಾ ಕುಶಾಲನಗರ ಅವರನ್ನು ಮಾತನಾಡಿಸೋಣ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುನೀತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹೇಳಿ, ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ, ಪ್ರಕಟಿತ ಕತೆ, ಕವನ ಸಂಕಲನ, ಪ್ರಶಸ್ತಿ, ಸನ್ಮಾನಗಳು ಹೀಗೆ. ನನ್ನೂರು ಇಂಜಿಲ್ಗೆರೆಯಲ್ಲೇ ನಾನು ಬಾಲ್ಯ ಕಳೆದಿದ್ದು. ಅಲ್ಲಿಯ ಕಾಡು, ಮೇಡು, ತೋಡು, ಕಾಡಹಣ್ಣುಗಳು, ಹಾಗೂ ಯಾವ ಹಲಸಿನ ಮರದಲ್ಲಿ ಯಾವ ಜಾತಿಯ ಹಲಸಿನಕಾಯಿ ಇದೆ ಮತ್ತು ಅದು ಯಾವ ಖಾದ್ಯಕ್ಕೆ ಸೂಕ್ತ ಎಂದು ಪರಿಣಿತಿ ಹೊಂದಿದ ನಮ್ಮ ಅಜ್ಜ. ಸದಾ ಪಿರಿ ಹೇಳ್ತಾ ಗಾದೆಗಳ ಮೂಲಕವೇ ತಿಳಿ ಹೇಳ್ತಾ ಇದ್ದ ನಮ್ಮ ಅಜ್ಜಿ. ಬದುಕನ್ನು ಸವಾಲಾಗಿ ಸ್ವೀಕರಿಸಿದ ನಮ್ಮಮ್ಮ. ಆಗ ನಾವು ಬಡತನದಲ್ಲಿ ಅನುಭವಿಸಿದ ಅವಮಾನ, ಸಂಕಟ, ಒಂದಷ್ಟು ಖುಷಿ, ಹೀಗೆ ನನಗೆ ಬಾಲ್ಯ ಮೊಗಮೊಗದು ಕೊಟ್ಟ ಅನುಭವಗಳು. ಅದು ನನಗೆ ವಿಶ್ವವಿದ್ಯಾನಿಲಯ ಅಂತ ನಾ ಹೇಳ್ತೇನೆ ಸರ್. ವಿದ್ಯಾಭ್ಯಾಸವನ್ನೆಲ್ಲ ಇಂಜಿಲ್ಗೆರೆಯಲ್ಲೇ ಮಾಡಿ ಓದೆಲ್ಲ ಸಿದ್ದಾಪುರದಲ್ಲಿ, ಅಲ್ಲಿ ಪಕ್ಕದ ಊರು ಸಿದ್ದಾಪುರದಲ್ಲೇ ಓದಿದ್ದು. ಮತ್ತೆ ಮುಂದೆ ವಿರಾಜಪೇಟೆಯಲ್ಲಿ ಕಾಲೇಜು, ಶಿಕ್ಷಕ ತರಬೇತಿ ಕೂಡ ಅಲ್ಲಿಯೇ ಮುಗಿಸಿದ್ದು ಸರ್. ಈಗ ಶಿಕ್ಷಕಿಯಾಗಿದ್ದೀರಿ? ಶಿಕ್ಷಕಿಯಾಗಿದ್ದೀನಿ. ರಂಗಸಮುದ್ರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅಲ್ಲಿ? ಈಗ ಇಲ್ಲಿ ಒಂದು 8 ವರ್ಷ ಆಯ್ತು. 8 ವರ್ಷದಿಂದ ರಂಗಸಮುದ್ರದಲ್ಲಿ ಇದ್ದೇನೆ. ಹೇಳಿ, ನಿಮ್ಮ ಪ್ರಕಟಿತ ಕಥೆಗಳು, ಕವನ ಸಂಕಲನಗಳ ಬಗ್ಗೆ. ನಂದು ನೀವೇ ಹೇಳಿದ್ದೀರಾ ಸರ್, ಕಣ್ಣೆವೆಯಲ್ಲಿ ಚಿತ್ರಗಳು ನನ್ನ ಮೊದಲ ಪುಸ್ತಕ. ಒಂದಷ್ಟು ಒಂದು ಪ್ರಬಂಧಗಳು ಮತ್ತು ಹಿಮನದಿಯ ಪಿಸುಮಾತು ಅಂತ ಹೇಳೋದು ಕವನ ಸಂಕಲನ. ಹಾಗೆ ನಾವೇ ತುಂಬಾ ನಾರಿಕೇಳ ಅಂತೇಳಿ ಅದು ಮಲಯಾಳಂ ಭಾಷೆಯಿಂದ ಅನುವಾದ ಮಾಡಿದ್ದು ಕತೆ. ಈಗ ಪ್ರಸ್ತುತ ವರ್ತಮಾನದ ಕತೆಗಾರರಿದ್ದಾರಲ್ಲ ಕೇರಳದ, ಅವರ ಒಂದು 13 ಕತೆಗಳನ್ನ ಅನುವಾದ ಮಾಡಿದ ಒಂದು ಪುಸ್ತಕ ಅದು. ನೆನಪಿನ ಹೆಜ್ಜೆಗೆ ಗೆಜ್ಜೆಯ ಕಟ್ಟಿ ಪುಸ್ತಕಕ್ಕೆ ಕೊಡಗಿನ ಗೌರಮ್ಮ ಪ್ರಶಸ್ತಿ ಸಿಕ್ಕಿತ್ತು. ಹಾಗೆ ಉರುಳುವ ಗಾಲಿಗೆ ಹಿಡಿಯುತ್ತ ಕೋಲು ಮಕ್ಕಳ ಕವನ ಸಂಕಲನ. ಮೇಡಮ್, ಇವತ್ತು ಈಗ ಹೇಳಿದ್ರಿ ಉರುಳುವ ಗಾಲಿಗೆ ಹಿಡಿಯುತ್ತ ಕೋಲು ಮಕ್ಕಳ ಕವನ ಸಂಕಲನ. ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ನನಗೆ ಕಾರಣಾಂತರದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ, ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಅದು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಅಡಗಲಿ ಅವರು ಕೊಡಮಾಡ್ತಿರುವ ಒಂದು ಪ್ರಶಸ್ತಿ. ಅದು ಅತ್ಯುತ್ತಮ ಮಕ್ಕಳ ಕವನ ಸಂಕಲನ ಅಂತೇಳಿ ಪ್ರಶಸ್ತಿ ಬಂದಿದ್ದು. ತುಂಬಾ ಖುಷಿ ಅದು ನನಗೆ. ಯಾಕೆಂದ್ರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು, ನನ್ನ ಮಕ್ಕಳ ಬಾಯಲ್ಲಿ ನಾನು ಬರೆದ ಹಾಡೇ ಅವರು ಪ್ರತಿನಿತ್ಯ ಅದೇ ಹಾಡುಗಳನ್ನ ಬಳಸುವಾಗ, ಈಗ ಒಂದು ಹಾಡು ಹೇಳೋಣ ಅಂತ ಹೇಳಿದ ತಕ್ಷಣ ನಾನು ಬರೆದ ಹಾಡನ್ನೇ ಅವರು ಮೊದಲು ಹೇಳ್ತಾರೆ. ನನ್ನ ಬದುಕು ನನಗೆ ಸಾರ್ಥಕ ಅನಿಸ್ತದೆ. ಹಾಗೆ ಆ ವೃತ್ತಿಯಲ್ಲಿ ಇದ್ದುಕೊಂಡು ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದು ಮತ್ತು ನಾನು ಗುರುತಿಸ್ಕೊಳ್ಳೋ ಅದರ ಜೊತೆಗೇನೆ ಮಕ್ಕಳಿಗೂ ಕೂಡ ಅನ್ವಯಿಸುವ ಹಾಗೆ ಅವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತೇಳಿ ಹಾಗೆ ಶಿಶು ಕವಿತೆಗಳನ್ನ ಬರೆದೆ. ಮತ್ತೆ ಅದು ಪ್ರತಿನಿತ್ಯ ಆಡ್ತಾರೆ ಕೂಡ. ಅದೊಂದು ಖುಷಿ ಇದೆ ಸರ್ ನನಗೆ. ಮತ್ತೆ ಯಾವುದು ಸುಂದರವನದಲ್ಲಿ ನೊಣದ ರಾಜ್ಯಭಾರ ಅನುವಾದ ಕತೆ ಸರ್. ಅದು ಕೇರಳದ ಅಕಾಡೆಮಿಕಲ್ ರೈಟರ್ ಅವರು ತಾಯಾಟ್ ಅಂತೇಳಿ ಅವರ ಕಥೆಯನ್ನ ಅನುವಾದ ಮಾಡಿದ್ದು ಸರ್. ಅದು ನೀವಾಗ್ಲೇ ಹೇಳಿದ್ರಿ ನಿಮ್ಮ ಹುಟ್ಟೂರು ಇಂಜಿಲ್ಗೆರೆ ಅಂತ. ಹಾಗೆ ಇಂಜಿಲ್ಗೆರೆ ಪೋಸ್ಟ್ ಅಂತ ಒಂದು ಕಥೆಯನ್ನೇ ಬರ್ತಿದ್ದೀರಿ. ಹೌದು. ಏನಿದೆ ಆ ಕಥೆಯಲ್ಲಿ?
ಇಂಜಿಲ್ಗೆರೆ ಪೋಸ್ಟ್ ಅಂದ್ರೆ ನಾವೆಲ್ಲ ಓದ್ತಾ ಇದ್ದಾಗಲೇ ಅಲ್ಲಿ ಒಂದು ಆದಿಕಾಕನ ಅಂಗಡಿ ಅಂತೇಳಿ ಒಂದಿತ್ತು ಸರ್. ಆ ಅಂಗಡಿಯಲ್ಲಿ ಒಂದು ನಮ್ಮ ಈ ಚಾಕ್ಪೀಸ್, ಈಗ ಚಾಕ್ಪೀಸ್ ಡಬ್ಬ ಎಲ್ಲ ಬರ್ತದಲ್ಲ, ಆತರ ಒಂದು ಡಬ್ಬನ ಅಲ್ಲಿ ಒಂದು ಮೊಳೆ ಹೊಡೆದು ಇಟ್ಟಿದ್ರು ಆ ಕಂಬದಲ್ಲಿ. ಆಗ ಪೋಸ್ಟ್ ಅಂಚೆಯನ್ನು ಬಂದು ಕಾಗದಗಳನ್ನೆಲ್ಲ ಅದ್ರೊಳಗಡೆ ಹಾಕಿ ಪಕ್ಕದ ಹೋಟೆಲ್ಗೆ ಹೋಗಿ ಟೀ ಕುಡಿದು ಎಲ್ಲಾದ್ರೂ ಟೆಲಿಗ್ರಾಮ್ ಅಥವಾ ಮನಿ ಆರ್ಡರ್ ಇದ್ರೆ ಮಾತ್ರ ಅಂತವರನ್ನ ಭೇಟಿ ಮಾಡಿ ಖುದ್ದಾಗಿ ತಲುಪಿಸ್ತಿದ್ರು. ಇನ್ನು ಉಳಿದ ಕಾಗದಗಳನ್ನ ಅಲ್ಲೇ ಹಾಕಿ ಹೋಗೋದು ವಾಡಿಕೆ. ಆಗ ನಾವೆಲ್ಲ ಸ್ಕೂಲ್ ಬಿಟ್ಟು ಹೋಗುವಾಗ ಒಮ್ಮೆ ಅದರೊಳಗೆ ಕೈ ಹಾಕಿ ನಮಗೇನಾದ್ರೂ ಪತ್ರ ಬಂದಿದೆಯಾ ಅಂತ ಪರಿಶೀಲಿಸಿ ಮನೆಗೆ ಹೋಗ್ತಿದ್ವಿ ಶಾಲೆ ಬಿಟ್ಟು ಹೋಗುವಾಗ. ಆದ್ರೆ ಕೆಲವೊಮ್ಮೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾರಿಗೆ ಪತ್ರ ಬಂದ್ರು ಕೂಡ ಪತ್ರ ಮುಟ್ಟುವ ಮೊದಲೇ ಅದು ಆ ಮನೆಯವರಿಗೆ ಮುಟ್ಟಿ ಜಗ ಜಾಹೀರ ಆಗ್ತಿತ್ತು. ಅವರಿಗೊಂದು ಪತ್ರ ಬಂದಿದೆಯಂತೆ, ಅವರಿಗೊಂದು ಪತ್ರ ಬಂದಿದೆಯಂತೆ, ಪತ್ರ ಇದೆ, ಅಲ್ಲಿ ಇದೆ, ನಾನ್ ನೋಡ್ದೆ ಅಥವಾ ಬಂದಿದೆಯಂತ ಅದು ಬಾಯಿಂದ ಬಾಯಿಗೆ ಹರಿದು ಮತ್ತೆ ನಾವು ಹೋಗಿ ಆ ಪತ್ರವನ್ನ ತೆಗೆಯುವ ಹಾಗೆ, ಅಂದ್ರೆ ಪತ್ರ ಇದೆ ಅಲ್ಲಿ ಅಂತ ಹೇಳೋದನ್ನ ಆ ವಿಷಯ ಪತ್ರ ತಲುಪೋ ಮೊದಲೇ ಅದು ಜಗ ಜಾಹೀರ ಆಗಿ ಹೋಗ್ತಿತ್ತು. ಊರಲ್ಲಿ ಯಾರಿಗಾರು ಒಬ್ಬರಿಗೆ ಪತ್ರ ಬಂದ್ರೆ ಇಡೀ ಊರಿಗೆ ಗೊತ್ತಾಗ್ತಾ ಇತ್ತು. ಹೌದೌದು. ಹಾಗಾಗಿ ಮತ್ತೆ ಆದಿಕಾಕ ಕೂಡ ಅದು ಹದ್ದಿನ ಕಣ್ಣಿಟ್ಟು ನೋಡ್ತಾ ಕೂತಿರ್ತಿದ್ರು. ಬೇರೆ ಯಾರಿಗಾದ್ರೂ ಬಂದ ಪತ್ರ ಇವ್ರು ತಗೊಳ್ತಾರ, ಹೀಗೆ ಅವರು ಹದ್ದಿನ ಕಣ್ಣಿಟ್ಟು ನೋಡ್ತಿದ್ರು. ಮತ್ತೆ ಆಗಿದ್ದ ಆ ಒಂದು ಅಂಗಡಿ ಇರ್ಬೋದು, ಆ ಪಕ್ಕದಲ್ಲಿದ್ದ ಒಂದು ಹೋಟೆಲ್ ಇರ್ಬೋದು, ಅಲ್ಲಿ ಏನೂ ಇರ್ಲಿಲ್ಲ. ಒಂದು ಈಗ ಪೋಸ್ಟ್ ಆಫೀಸ್, ಸೊಸೈಟಿ, ಇನ್ನು ಬೇರೆ ಹೋಟೆಲ್ಗಳು, ಅಂಗಡಿಗಳು, ವಾಟರ್ ಟ್ಯಾಂಕ್ ಹೀಗೆಲ್ಲ ಆಗಿ ಒಂದು ಚಿಕ್ಕ ಪೇಟೆ ತರ ಆಗಿದೆ. ಆಗ ಆಗಿದ್ದ ನನ್ನ ಊರು ಹೇಗಿತ್ತು ಅಂತ ಹೇಳೋದನ್ನ ಆ ಕಥೆಯಲ್ಲಿ ಬರ್ದಿದ್ದೇನೆ ಸರ್. ಬರೀಲಿಕ್ಕೆ ಸಾಧ್ಯ ಆಯ್ತು ನನಗೆ. ಅದರ ಜೊತೆಯಲ್ಲೇ ನಾನು ಆ ಇಂಜಿಲ್ಗೆರೆ ಪೋಸ್ಟ್ ಸುಮಾರು ಒಂದು 10 ಕಥೆಗಳ ಒಂದು ಪುಸ್ತಕ ಅದು. ಅದರಲ್ಲಿ ಜಕಾತ್ ಅಂತ ಒಂದು ಕತೆ ಇದೆ. ಅದು ಕೋವಿಡ್ ಟೈಮ್ ಅಲ್ಲಿ ದುಬೈಯಿಂದ ಬಂದ ಒಬ್ರು ಅವ್ರಿಗೆ ಕೋವಿಡ್ ಆಗಿರೋದೇ ಅವರಿಗೆ ಗೊತ್ತಿರೋದಿಲ್ಲ. ಅವ್ರ ಮನೆಗೆ ಬಂದು ಅವರ ಹೆಂಡತಿ, ಮಕ್ಕಳು, ಉಮ್ಮನ ಎಲ್ಲ ಅವರು ತಬ್ಬಿ ಮಾತಾಡಿಸುವಷ್ಟರಲ್ಲೇ ಹಿಂದೆಯಿಂದ ಬಂದ ಆಂಬ್ಯುಲೆನ್ಸ್ ಏನಿದೆ ಅವ್ರನ್ನ ಕರ್ಕೊಂಡು ಹೋಗುವ ಒಂದು ವ್ಯವಸ್ಥೆ ಆಗ್ತದೆ. ಮತ್ತಲ್ಲಿ ಅವರಲ್ಲಿ ಅನುಭವಿಸಿದ ಯಾತನೆಗಳು, ಆ ಒಂದು ಇದನ್ನ ಕೊರೋನಾ ಕಾಲದ ಒಂದು ಇದನ್ನ ತರುವಂತ ಒಂದು ಪ್ರಯತ್ನ ಮಾಡಿದ್ದು ಕತೆ ಅದು ಜಕಾತ್ ಅಂತ. ಹಾಗೆ ಮತ್ತೆ ಕಲ್ಲು ಮೊಟ್ಟೆ ಅಂತ ಹೇಳುವ ಕತೆ ಅದು ಬಿಕಾಂ ಟೆಕ್ಸ್ಟ್ ಅಲ್ಲಿ ಬಂದಿದೆ ಸರ್. ಅದು ಏನು ಅಂತ ಹೇಳಿದ್ರೆ 2017ರಲ್ಲಿ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರಿನ ಕುರ್ತಿಕಾಡು ಅಂತ ಹೇಳುವ ಒಂದು ಜಾಗದಲ್ಲಿ ಕಲ್ಲು ಮೊಟ್ಟೆ ಅಂತ ಹೇಳುವ ಬೆಟ್ಟದ ಸಾಲಿದೆ. ಆ ಒಂದು ಬೆಟ್ಟ ಕುಸಿತ ಹೇಗಾಯ್ತು, ಬೆಟ್ಟ ಕುಸಿತದಿಂದ ಏನ್ ಅಲ್ಲಿ ಅನುಭವಿಸುವಂತಾಯ್ತು ಅಂತ ಹೇಳುವಂತದ್ದು. ಅಲ್ಲಿ ಒಂದು 8 ಜನರು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಎಷ್ಟೇ ಪ್ರಯತ್ನ, ಸುಮಾರು 21 ದಿನಗಳವರೆಗೆ ಪ್ರಯತ್ನ ಪಟ್ಟರು ಕೂಡ ಬರೀ ಕೊನೆಗೂ ಮೃತದೇಹಗಳು ಸಿಕ್ಕಿದ್ದು 4. ಇನ್ನು 4 ಸಿಗ್ಲೇ ಇಲ್ಲ. ಅದರೊಳಗಡೆ ಒಂದು ಗರ್ಭಿಣಿ ಹೆಂಗಸು ಕೂಡ ಸಿಕ್ಕಿಕೊಂಡು ಅವರ ಗಂಡ ಅನುಭವಿಸಿದ್ದು, ಅವರ ಆ ಒಂದು ಯಾತನೆ, ಅವರ ಒಂದು ನಿರೀಕ್ಷೆಯ ಕಣ್ಣುಗಳು ಕೊನೆವರೆಗೂ ಕಾದಿದ್ದು, ಅದೆಲ್ಲ ನನಗೆ ತುಂಬಾ ತಟ್ಟಿತು, ನನ್ನನ್ನು ಕಾಡುತ್ತೆ. ಹಾಗೆ ಅದನ್ನೊಂದು ದಾಖಲೆ ಮಾಡ್ಬೇಕು ಅಂತೇಳಿ ನಾ ಬೇರೆ ರೀತಿಯಲ್ಲಿ ವಸ್ತುವನ್ನ ಅದನ್ನ ತಕೊಂಡ್ರು ಕೂಡ ಅದನ್ನ ಒಂದು ಬೇರೆ ರೀತಿ ನಮಗೆ ಅದೊಂದು ಶೈಲಿಯಲ್ಲಿ ಕತೆ ಮಾಡಿದೆ ಸರ್ ಅದನ್ನ. ಹಾಗಾಗಿ ಅದು ಮೋಸ್ಟ್ಲಿ ಅದು ಕೊಡಗಿನ ಒಂದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಕತೆ ಆಗಿರೋದ್ರಿಂದಲೂ ಏನೋ ಅದು ಪಠ್ಯಕ್ಕೆ ಆಯ್ಕೆ ಆಯ್ತು. ನೋಡಿ, ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ತಾವು ಬರೆದಂತಹ ಕಲ್ಲು ಮೊಟ್ಟೆ ಕತೆ ಮಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ಪಠ್ಯಕ್ಕೆ ಆಯ್ಕೆ ಆಗಿರುತ್ತದೆ ಅಂತ ಹೇಳಿದ್ರೆ ನಾವು ಎಲ್ಲ ಕೊಡಗಿನವರೆಲ್ಲ ಹೆಮ್ಮೆ ಪಡಬೇಕಾದ ಅದು ನಮಗೆ ಸಿಕ್ಕಿದ ಸೌಭಾಗ್ಯ. ಹೌದು, ಖಂಡಿತ. ಇದು ಮತ್ತೆ ಪ್ರಚಾರದ ಕೊರತೆಯಿಂದಾಗಿ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನಿಸ್ತದೆ ನನಗೆ. ತೊಂದರೆ ಇಲ್ಲ ಸರ್, ನಾವು ಮಾಡ್ತಾ ಹೋಗ್ಬೇಕು ಮೌನವಾಗಿ. ನಮ್ಗೆ ಖುಷಿ ಕೊಡುವಂತದನ್ನ ನಾವು ಮಾಡ್ತಾ ಹೋಗೋದು. ಅದು ಪ್ರಚಾರ ಅದು ತಾನಾಗಿ ಆದ್ರೆ ಆಗಲಿ, ಇಲ್ಲದಿದ್ರೆ ಬೇಡ ಸರ್. ಹೀಗೆ ನಮಗೊಂದು ಖುಷಿ ಕೊಡ್ತದಲ್ಲ, ನಮಗೊಂದು ಆತ್ಮತೃಪ್ತಿ, ಆತ್ಮವಿಶ್ವಾಸ ಹೆಚ್ಚುತ್ತದಲ್ಲ. ಅದೌದು. ಆದ್ರೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಈಗ ಯಾವ ಹಂತದಲ್ಲಿ, ಈಗ ಹೈಸ್ಕೂಲಿಗೋ ಪ್ರಾಥಮಿಕ ಶಾಲೆಗೆ ಪಾಠ ಮಾಡ್ತಾ ಇದ್ದೀರಿ? ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ. ಅದನ್ನೇ ನಾನು ಹೇಳ್ತಾ ಇದ್ದೆ. ಪ್ರಾಥಮಿಕ ಶಾಲೆಗೆ ಪಾಠ ಮಾಡ್ತಿರೋ ಶಿಕ್ಷಕಿಯವರು ಬರೆದ ಒಂದು ಕತೆ ವಿಶ್ವವಿದ್ಯಾಲಯದ ಬಿಕಾಂ ಪಠ್ಯಕ್ಕೆ ಆಯ್ಕೆ ಆಗಿರುತ್ತೆ ಅಂದ್ರೆ ಬಹಳ ಸಂತೋಷದ ವಿಚಾರವೇ ಅಲ್ವಾ? ಥ್ಯಾಂಕ್ ಯು. ಆದ್ರೆ ನನಗೆ ನಾನು ಬರೀಲಿಕ್ಕೆ ಪ್ರಾರಂಭಿಸಿದ ಆ ದಿನಗಳಿಂದ ನನಗೊಂದು ದೊಡ್ಡ ಕನಸಿತ್ತು ಸರ್. ನಾನು ಪ್ರಾಥಮಿಕ ಶಾಲಾ ಪಠ್ಯದಲ್ಲಾದ್ರೂ ಬಂದು ಈ ನೆಲದಲ್ಲಿ ಉಳಿದು ಹೋಗ್ಬೇಕು. ನಾನು ಬರೆದಿರೋ ಒಂದು ಶಿಶು ಕವಿತೆ ಆದ್ರೂ ಪ್ರಾಥಮಿಕ ಶಾಲಾ ಪಠ್ಯದಲ್ಲಿ ಬರಬೇಕು ಅಂತ ಹೇಳೋದು ದೊಡ್ಡ ಕನಸಿತ್ತು. ಅಬ್ದುಲ್ ಕಲಾಂ ಹೇಳ್ತಾರಲ್ಲ, ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್
ಡ್ರೀಮ್ ಕ್ಯಾನ್ ಕಮ್ ಟ್ರೂ ಅಂತ. ಆ ಮಾತನ್ನ ಬಲವಾಗಿ ನಂಬಿದವಳು ನಾನು, ನಂಬ್ತಾನೆ ಇದ್ದೀನಿ. ಹಾಗಾಗಿ ಆ ಕನಸಿನ ಹಿಂದೆ ಹೇಗ್ ಹೋಗೋದು, ಇದು ಹೇಗ್ ಸಾಧ್ಯ ಆಗ್ಬಹುದು, ನಾನು ಯಾರನ್ನ ಕಾಣ್ಬೇಕು ಅಥವಾ ನಾನು ಏನ್ ಮಾಡಬಹುದು ಅಂತ ಹೇಳುದು ಪ್ರಶ್ನೆ ಕಾಡ್ತಲೇ ಇತ್ತು. ನನ್ನಷ್ಟಕ್ಕೆ ನಾನು ಬರೀತಾ ಸುಮ್ಮನೆ ಇದ್ದೆ, ನೋಡುವ ಎಲ್ಲಾದ್ರೂ ಒಂದು ನನ್ಗೊಂದು ಅವಕಾಶ ಆಗ್ಬೋದು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದೆ. ಬಟ್ ನನ್ಗೆ ಗೊತ್ತಿಲ್ಲದೆ ಬಿಕಾಮ್ ಟೆಕ್ಸ್ಟ್ ಬುಕ್ಕಿಗೆ ಬಂದಾಗ ನಿಮ್ಗೆ ನಿಜವಾಗಿ ಆ ಕನಸು ನನಸಾದ ಖುಷಿ ಇದೆ ಸರ್. ಖಂಡಿತ ಖಂಡಿತ. ಸುನೀತಾ ಮೇಡಮ್, ಈಗ ನೀವು ಯಾವ ವರ್ಷದಿಂದ ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ? ವರ್ಷ ಹೀಗೆ ಅಂತಾನೆ ಹೇಳಲಿಕ್ಕೆ ನನಗೆ ಅಷ್ಟು ನೆನಪಿಲ್ಲ ಸರ್. ಒಟ್ಟು ನನಗೆ ಒಂದು 20-21 ವರ್ಷ ವಯಸ್ಸಾದಾಗ ನಾನು ಬರೀಲಿಕ್ಕೆ ಶುರು ಮಾಡಿದ್ದೀನಿ. ನಿಮ್ಮಲ್ಲಿ ಆ ಬರವಣಿಗೆ ಪ್ರತಿಭೆ ಅಂತ ಯಾರಾದ್ರೂ ಗುರುತಿಸಿ ನಿಮ್ಗೆ ಹೇಳಿದ್ರ? ಹಾಗೇನಿಲ್ಲ ಸರ್. ನಾನು ನನ್ನೊಳಗಿನ ನನ್ನನ್ನು ಗುರುತಿಸ್ಕೊಳ್ಬೇಕಿತ್ತು. ಯಾಕೆಂತ ಹೇಳಿದ್ರೆ ನಾನು ಕಡು ಬಡತನದ ಹಿನ್ನೆಲೆಯವಳು. ನನಗೆ ಸಿಕ್ಕಿದ ಬಾಲ್ಯ ಸ್ನೇಹಿತೆಯರು ಎಲ್ಲರೂ ಪ್ರತಿಷ್ಠಿತ ಕುಟುಂಬದ ಹುಡುಗಿಯರಿದ್ರು. ಆ ಗೆಳತಿಯರ ಜೊತೆ ನಾನು ಒಡನಾಡ್ತಾ ನಾನು ಅನೇಕ ಸಮಾರಂಭಗಳಿಗೆ, ಮದುವೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ಹೋಗುವಾಗ ಅಲ್ಲಿ ಎಲ್ರು ಕೂಡ ನಾವೆಲ್ಲ ಹದಿಹರೆಯದ ಹುಡುಗಿಯರು ಆಗ ನಮ್ಮನ್ನ ಕೇಳ್ತಿದ್ರು, ನಿಮ್ದು ಯಾವ ಮನೆ, ನಿಮ್ಮ ಮನೆ ಹೆಸರೇನು ಅಂತ ಕೇಳ್ತಾ ಇದ್ರು. ಆಗ ಎಲ್ರು ಕೂಡ ಅವರ ಪ್ರತಿಷ್ಠಿತ ಮನೆತನಗಳ ಹೆಸರನ್ನ ಹೇಳ್ಕೊಳ್ತಾ ಇದ್ರು. ನಮಗೆ ಒಂದು ಅವಮಾನ ಅಂತ ಹೇಳೋದು, ಅವಮಾನವನ್ನ ಎದುರಿಸಬೇಕಾಯ್ತು. ಆದ್ರೆ ಆಗ ಗೆಳತಿಯರು ಯಾರಾದ್ರೂ ಒಬ್ರು ಹೇಳಿದ್ರು, ಅವ್ರಿಗೂ ಕೂಡ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ವೇನೋ. ಅವರು ಕೂಡ ಸಣ್ಣವ್ರು. ಆಗ ಅವ್ರು ಹೇಳ್ತಿದ್ರು, ಇವರು ಇಂಥವ್ರ ಲೈನಲ್ಲಿ ಇರೋದು ಅಂತ. ಆಗ ಅವರು ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಯಾವ ಸಮಾರಂಭಕ್ಕೆ ಹೋಗಿರ್ತೀವಿ, ಅವರು ನಮ್ಮ ಗೆಳತಿಯರನ್ನ ಟ್ರೀಟ್ ಮಾಡುವ ರೀತಿ ಮತ್ತು ನನ್ನನ್ನ ನೋಡ್ಕೊಳ್ಳೋ ರೀತಿಯೇ ಅದು ನನಗೆ ಅನ್ನಿಸ್ತಿತ್ತೇನೋ ಗೊತ್ತಿಲ್ಲ ಸರ್. ಬಟ್ ನನಗೆ ಅದು ತುಂಬಾ ಅವಮಾನ ಕೊಡ್ತಿತ್ತು ಅಂತ. ಆಗ ಆ ಒಂದು ಕ್ಷಣಕ್ಕೆ ಅದು ನನಗೆ ಅವಮಾನ ಅನ್ಸಿದ್ರು. ಮತ್ತು ನನ್ನ ಗೆಳತಿಯರ ಒಡನಾಟದಿಂದ ನಾನು ಚೇತರಿಸ್ಕೊಳ್ತಾ ಇದ್ದೆ. ಆದ್ರೆ ನನಗೆ ಒಂದು 20-21 ವರ್ಷ ಆಗ್ತಾ ನನಗೆ ನನ್ನನ್ನು ತುಂಬಾ ಕಾಡ್ಲಿಕ್ಕೆ ಶುರುವಾಯ್ತು. ಆಗ ನಾನು ಯೋಚನೆ ಮಾಡ್ತಿದ್ದೆ, ನನ್ನನ್ನೇ ನಾನು ಗುರುತಿಸಿಕೊಳ್ಳುವ ಹಾಗೆ ಯಾವ ಮನೆತನವೂ ಬೇಡ, ಯಾವ ಲಿಂಗ ಭೇದ ಭಾವ ಇರ್ಬೋದು ಅಥವಾ ಶ್ರೀಮಂತ ಬಡವ ಯಾವುದು ಬೇಡ, ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು. ಹಾಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳುವಾಗ ಗುರುವಿಲ್ಲದೆಯೋ ಹಣದ ಖರ್ಚಿಲ್ಲದೆಯೋ ನಾನು ಅಪ್ಪಿಕೊಂಡ ಕ್ಷೇತ್ರ ಅದು ಅಕ್ಷರ ಲೋಕ ಸರ್. ಆ ಅಕ್ಷರ ಲೋಕ ಕೈ ಬಿಟ್ಟಿಲ್ಲ ಅಂತ ಇವತ್ತು ನನಗೆ ತೃಪ್ತಿ ಇದೆ ಸರ್. ಅಲ್ವಾ? ಈಗ ನಾನು ನನ್ನನ್ನ ಗುರುತಿಸ್ಕೊಂಡಿದ್ದೀನಿ. ನಮಗೆ ಸುನೀತಾ ಕುಶಾಲ್ ನಗರ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ತದೆ, ಕೆಲವರಿಗೆ ಅದು ಗೊತ್ತಾಗ್ತದೆ. ಎಲ್ಲೂ ಯಾವ ಮನೆ ಹೆಸರು ಹೇಳ್ಬೇಕಾಗಿಲ್ಲ ಅಂತ ಹೇಳೋದು ನಮಗೀಗ ಒಂದು ತುಂಬಾ ಸಾರ್ಥಕತೆ ಇದೆ. ಸಾರ್ಥಕತೆ ಅನಿಸ್ತದೆ ಅದನ್ನ ಯೋಚನೆ ಮಾಡುವಾಗ. ಹೌದು ಹೌದು, ಖಂಡಿತ. ಆದ್ರೆ ನಾವು ಯಾವುದೋ ಒಂದು ಕನ್ಸಿಟ್ಟಾಗ ಅಥವಾ ನಾವು ಏನೋ ಆಗ್ಬೇಕು ಅಂತ ಹೇಳಿದಾಗ ನಾವು ಅದ್ರ ಹಿಂದೆ ವರ್ಕೌಟ್ ಮಾಡ್ಬೇಕಾಗ್ತದೆ. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಹಾರ್ಡ್ ವರ್ಕ್ ಅಂತ ಹೇಳ್ತಾರಲ್ಲ, ಹಾಗೆ ವರ್ಕೌಟ್ ಮಾಡ್ಬೇಕಾಗ್ತದೆ ಅಂತ. ಸುಮ್ನೆ ಎಲ್ಲ ಅಷ್ಟು ಈಸಿಯಾಗಿ ಬಂದ್ಬಿಡೋದಿಲ್ಲ. ಹೌದು, ಅದು ಕನಸು ಆಗಿರ್ಬೇಕು, ಜೊತೆಲಿ ನೀವು ಹೇಳಿದಾಗ ವರ್ಕೌಟ್ ಮಾಡ್ಬೇಕಾಗ್ತದೆ, ವರ್ಕೌಟ್ ಆಗ್ತಾ ಇರ್ಬೇಕು ಅಂತ. ನಿಮ್ಮ ಕವನ ಸಂಕಲನಗಳ ಬಗ್ಗೆ? ಕವನ ಸಂಕಲನ ನಾನು ಹೆಚ್ಚಾಗಿ ಅಷ್ಟೇನು ಕವನಗಳು ಬರ್ದಿಲ್ಲ ಸರ್. ಹಿಮನದಿಯ ಪಿಸುಮಾತು ಮತ್ತು ಉರುಳುವ ಗಾಳಿಗೆ ಹಿಡಿತಕೋಲು ಮಕ್ಕಳ ಕವನ ಸಂಕಲನ. ನಾನು ಮೊದಲು ಬರೆಯಕ್ಕೆ ಪ್ರಾರಂಭ ಮಾಡಿದ್ದೆ ನಾನು ಕವಿತೆಗಳನ್ನ. ನಾನು ಅಷ್ಟಾಗಿ ಕವಿತೆಗಳು ಒಂದು ಒಳ್ಳೆ ತೂಕದ ಕವಿತೆಗಳು ಬರೀತಿದ್ದೀನಿ ಅಂತ ನನಗೆ ಅನ್ಸ್ಲಿಲ್ಲ. ಕವಿತೆಗಳೆಲ್ಲ ನನ್ನ ಪ್ರಕಾರ ಅಂತ ಅನ್ನಿಸ್ತು. ಆದ್ರೂ ಕೂಡ ಒಂದು ಮೊದಲು ನಾವು ಬರೆಯಕ್ಕೆ ಶುರು ಮಾಡುವಾಗ ಮೊದಲು ನಾವು ಕವಿತೆಗಳ ಮೂಲಕವೇ ಪ್ರಾರಂಭಿಸೋದಲ್ಲ ಎಲ್ರು ಕೂಡ, ಬಹುತೇಕರು. ಹಾಗಾಗಿ ಒಂದು ಪ್ರಯತ್ನ ಮಾಡಿ ಹಿಮನದಿಯ ಪಿಸುಮಾತು ಅಂತೇಳಿ ಒಂದು ಕವನ ಸಂಕಲನ ಬಂತು. ಅದನ್ನ ನಿಮಗೆ ವಾಚನ ಮಾಡಬಹುದು? ಈಗ ಒಂದು ಕವಿತೆ ವಾಚನ ಮಾಡ್ತೇನೆ ಸರ್. ಕವಿತೆ ಬೇಲಿ. ಬೇಲಿ ಹಾಕಲೇಬೇಕೆಂಬುದು ಬಹುದಿನದ ಕನಸು. ಹಾಗೆ ಹೀಗೆ ಬೇಕಾದ ಸರಕು ಜೋಡಣೆ, ಭರದ ಸಿದ್ಧತೆ, ನಮ್ಮದೇ ಭದ್ರತೆಯ ಕೋಟೆಗೆ ಅದೆಂತಹ ಉತ್ಸಾಹ. ಸಂಧಿ ಗೊಂದಿಗಳಲ್ಲೂ ಹಾವು ಜಂತು ನುಸುಳದಂತೆ ಗಿಡ ನೆಟ್ಟು ಬೇಲಿಯಲು ಹೂಗಳ ನಿರೀಕ್ಷೆ. ಕನಸಿನಂತೆ ಮೊಗ್ಗು ಬಿರಿದೇ ಇಲ್ಲವೆಂದಲ್ಲ, ಅವು ಆರಂಭ ಶೂರತ್ವ ಗಿಡವಿರಬೇಕು. ಅರಳಿ ಉದುರಿದ ಬೀಜ ಚಿಗುರಲೇಕೋ ಆಕಳಿಸಿ ಎದುರಿದ್ದ ಬೇಲಿಯಲ್ಲಿ ನಳಿಸಿದ ನೀಲಿ ಹೂವಲ್ಲಿ ಬಿದ್ದ ಕಣ್ಣ ಕೀಳಲಾಗದೆ ಜೇಂಕರಿಸುವ ಹುನ್ನಾರ. ಕನಸಿನ ಬೇಲಿ ಸೊರಗಿ ಕೊರಡಾಗುವುದನ್ನೊಪ್ಪದೆ ಕೊನೆರಿಸಲೇಬೇಕೆಂಬ ಹಠಕ್ಕೆ ಬಿದ್ದು ಅನಿಸಿದಷ್ಟು ಕಣ್ಣು ಕೊಳವಲ್ಲ ಕಡಲು. ಬೇಲಿ ತುಂಬಾ ಅಲ್ಲಲ್ಲಿ ಬಿರುಕು, ಸಲಗ ಪಳಗಿಸುವಂತೆ ಕಾಷ್ಟ ಪಲ್ಲವಿಸಲು ಹೈರಾಣು.
ಮಳೆ ಹೊಯ್ಯುತ್ತಿದೆ ಈಗ, ಮಳೆ ಹೊಯ್ಯುತ್ತಿದೆ ಈಗ, ಹೊಸ ಭರವಸೆಯ ಬೀಜ ತಂದಿರಿಸಿರುವೆ, ತಡ ಮಾಡದೆ ಬೇಲಿಗಿಂತ ಬಿತ್ತಬೇಕಿದೆ. ಇದೊಂದು ಕವಿತೆ ಸರ್. ಬಹಳ ಚೆನ್ನಾಗಿದೆ. ಬರವಣಿಗೆ ವಿಷಯವಾಗಿ ಮನೆಯಲ್ಲಿ ಹೇಗೆ ನಿಮಗೆ ಬೆಂಬಲ ಇದೆ? ಮನೆಗೆ ಎಲ್ಲರ ಸಹಕಾರ ಇದೆ ಸರ್. ನಾನು ನನ್ನ ವೃತ್ತಿ ಜೀವನಕ್ಕೆ ಎಷ್ಟು ಆದ್ಯತೆ ಕೊಡ್ತೇನೆ ಹಾಗೆ ಮನೆಯಲ್ಲೂ ಕೂಡ ನಮ್ಮ ಮೊದಲು ಮನೆ ಅಲ್ಲ, ಹೌದು, ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಮತ್ತೆ ರಾತ್ರಿ 9 ಗಂಟೆಯಿಂದ 10-11 ಗಂಟೆಗೆ ಆ ಸಮಯವನ್ನ ನನ್ನೆಲ್ಲ ಕೆಲಸ ಜವಾಬ್ದಾರಿಗಳನ್ನ ಮುಗಿಸಿ ಆ ಸಮಯದಲ್ಲಿ ಕೂತ್ಕೊಳ್ಳೋದ್ರಿಂದ ಅದು ಯಾರಿಗೂ ಯಾವ ತೊಂದರೆ ಆಗೋದಿಲ್ಲ. ನನ್ನ ಜವಾಬ್ದಾರಿ ಕೂಡ ಎಲ್ಲವೂ ಮುಗ್ದಿರ್ತದೆ ಆ ಸಮಯಕ್ಕೆ. ಮತ್ತು ಎಲ್ಲರ ಸಹಕಾರ ಕೂಡ ಇದೆ. ಅಮ್ಮ ಕೂಡ ತುಂಬಾ ಸಹಾಯ ಮಾಡ್ತಾರೆ. ಈಗ ಹೋಗು, ಓದ್ಕೋ, ಬರ್ಕೋ, ಏನಾದ್ರೂ ಇದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ತಂಗಿಯರ ಸಪೋರ್ಟ್ ಇದೆ. ನನ್ನ ಮಗ ಕೂಡ ಹಾಗೆ. ನನ್ನ ಪತಿಯವರು ಲೋಕೇಶ್ ಸಾಗರ್ ಹಿಂದೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಅವರು ಕೂಡ, ಅವರ ಸಹಕಾರ ಕೂಡ ಇದೆ ಸರ್. ಎಲ್ಲರ ಸಹಕಾರ ಇದೆ. ಮತ್ತೆ ಒಳ್ಳೊಳ್ಳೆ ಗೆಳತಿಯರಿದ್ದಾರೆ ಸರ್ ನನಗೀಗ. ಸಾಹಿತ್ಯ ವಲಯದಲ್ಲಿರುವ ಒಳ್ಳೊಳ್ಳೆ ಗೆಳತಿಯರಿದ್ದಾರೆ. ಅವರೆಲ್ಲರ ಜೊತೆಗಿನ ಒಡನಾಟ, ಹೀಗಾಗಿ ನನಗೆ ಬರವಣಿಗೆಯಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಉತ್ಸಾಹ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಮನೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ. ಇದೆ ಮನೆಯಲ್ಲಿ ಇದೆ. ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಅಜ್ಜಿ ಅಮ್ಮ ಎಲ್ಲ ಓದುವ ನಿಮ್ಮಲ್ಲಿ ಎಲ್ಲವರೇ ಆಗ್ತಿದ್ರು. ಆದ್ರೆ ಅವರ ನಮ್ಮ ಮಾತೃಭಾಷೆ ಮಲಯಾಳಂ ಆಗಿರೋದ್ರಿಂದ ಅವರು ಮಲಯಾಳಂ ಪುಸ್ತಕಗಳನ್ನು ಓದ್ತಿದ್ರು. ಆದ್ರೂ ನಮಗೋಸ್ಕರ ಅವರು ಆಗ ಬಾಲಮಂಗಳಂ ಅಂತ ಬರ್ತಿತ್ತು, ಅದನ್ನು ನಮಗಾಗಿ ತರ್ತಿದ್ರು ವಾರ ವಾರ. ಬಾಲಮಂಗಳಂ, ಬಾಲರಮ್ಮ ಅಂತೆಲ್ಲ. ಆಗ ಅದನ್ನ ಆಗಿಂದಲೇ ನಾವು ಓದ್ಕೊಳ್ತಾ ಬರ್ತಿದ್ವಿ. ಹಾಗಾಗಿ ನೀವು ಅನುವಾದ ಕಥೆಗಳನ್ನು ಹೆಚ್ಚಾಗಿ ಬರ್ತಾ ಇದ್ದೀರಿ ಅನ್ಸ್ತದೆ. ಅನುವಾದವನ್ನು ಕೂಡ ಮಾಡ್ತಾ ಇದ್ದೀನಿ ಸರ್. ಈಗ ತುಂಬಾ ಇದಿದೆ. ಅನುವಾದ ಪುಸ್ತಕಗಳನ್ನ ಓದುವುದರಿಂದ ಆಗುವ ಪ್ರಯೋಜನ ಮತ್ತು ಅನುವಾದ ಯಾಕೆ ಮಾಡಬೇಕು ಅಂತ ಹೇಳೋದೆಲ್ಲ ಈಗೀಗ ಸ್ವಲ್ಪ ಅರಿವಾಗ್ತಾ ಇದೆ ಸರ್. ನಾನು ಕೂಡ ಹೆಚ್ಚು ಅನುವಾದ ಪುಸ್ತಕಗಳನ್ನೇ ಓದ್ತಾ ಇದ್ದೀನಿ ಈಗ. ಮತ್ತು ಅನುವಾದ ಈಗ ಅನುವಾದ ಕಾರ್ಯದಲ್ಲಿ ಮಾಡಿದ್ದೀನಿ. ಒಂದು ಮೋದಾಳಿ ಅಂತ ಹೇಳುವ ಒಂದು ಕತೆ ಮಲಯಾಳಂಗೆ ಅನುವಾದ ಮಾಡ್ತಾ ಇದ್ದೀನಿ. ಅದು ವಡ್ಡಾರಾಧನೆಯಲ್ಲಿ ಬರುವಂತಹ ಒಂದು ಮೋದಾಳಿ ಅಂತ ಹೇಳುವ ಒಂದು ಪಾತ್ರ ಇದೆ, ಕಥಾಪಾತ್ರ. ಅದನ್ನ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಅವಸಾನಕ್ಕೆ ಪೆಣ್ಕುಟ್ಟಿ ಅಂತ ಹೇಳಿದ್ರೆ ಮಲಯಾಳಂ, ಇದು ಲಾಸ್ಟ್ ಗರ್ಲ್ ಅಂತ ಮಾಡಿದ್ದಾರೆ ಇಂಗ್ಲಿಷ್ ಅದು ಒರಿಜಿನಲ್ ಸರ್. ಅದು ಲಾಸ್ಟ್ ಗರ್ಲ್ ಅಂತೇಳಿ, ಅದು ಇರಾನ್ ಬೇಸ್ ಸ್ಟೋರಿ. ಅದು ಮಲಯಾಳಂದಲ್ಲಿ ಕೂಡ ಬಂದಿದೆ. ಈಗ ನಾನು ಕನ್ನಡಕ್ಕೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಿನ ಯುವ ಬರಹಗಾರರಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಬರೀಲಿಕ್ಕೆ ಪ್ರಾರಂಭ ಮಾಡುವ ಮೊದಲು ನಾವು ಹೆಚ್ಚು ಓದ್ಕೊಳ್ಬೇಕು ಅಂತ. ನಾವು ಹೆಚ್ಚೆಚ್ಚು ಓದ್ಕೊಳ್ಬೇಕು. ಬೇರೆ ಬೇರೆ ಸಾಹಿತಿಗಳನ್ನ ಓದ್ಬೇಕು. ಸಾಹಿತ್ಯ ಪರಂಪರೆಯನ್ನ ಓದ್ಕೊಳ್ತಾನೆ ನಾವು ಆ ವರ್ತಮಾನಕ್ಕೆ ಅಪ್ಡೇಟ್ ಆಗ್ಬೇಕು. ವರ್ತಮಾನದ ಸಾಹಿತಿಗಳನ್ನು ಕೂಡ ನಮ್ಮ ಆಸುಪಾಸಿನವರನ್ನು ಕೂಡ ಓದ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಾವು ಅನುಭವಿಸಿದ್ದನ್ನ, ಕಂಡಿದ್ದನ್ನ ಎಲ್ಲ ಪ್ರಾಮಾಣಿಕವಾಗಿ ಒಂದಷ್ಟು ಕಲ್ಪನೆ ಸೇರಿಸಿ ಅದು ಮತ್ತೆ ಯಾರನ್ನೋ ಅದು ಮುಟ್ಟಬೇಕು, ತಟ್ಟಬೇಕು, ಆ ರೀತಿಯಲ್ಲಿ ಬರೀಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಒಳ್ಳೆ ಕೇಳುಗನಾದವನು ಒಳ್ಳೆ ಮಾತುಗಾರನಾಗ್ತಾನೆ ಅಂತ ಹೇಳೋ ರೀತಿಯಲ್ಲಿ. ಹೌದು ಹೆಚ್ಚು ಓದ್ಕೊಳ್ಬೇಕು ನಾವು ಅಂತ. ನಾವು ಮೊದಲೆಲ್ಲ ನಾವು ಬರೀತೇವೆ. ನಿಮ್ಗೇನು ಅಂತ ಭಾಷಾ ಗಟ್ಟಿತನ ಇರ್ಲಿಲ್ಲ ಸರ್. ನಾನು ಮಲಯಾಳಂ ಭಾಷೆಯ, ನನ್ನ ಮಾತೃಭಾಷೆ ಮಲಯಾಳಂ, ಹಾಗಾಗಿ ನಮ್ಗೆ ಕನ್ನಡ ಭಾಷಾ ಗಟ್ಟಿತನ 4ನೇ ತರಗತಿವರೆಗೆ ಓದಿದ್ದು ಕೂಡ ಮಲಯಾಳಂ ಶಾಲೆಯಲ್ಲೇ. ನಾನು ಓದಿ ಭಾಷೆ ಒಂದು ಮಾದರಿ ಬರೆಯುವ ಹಾಗೆ ಆಯ್ತು ಅಂತ ಅಷ್ಟೇ. ಹಾಗಾಗಿ ನಿಮಗೆ ಅನುವಾದ ಕಥೆಗಳನ್ನ ಮಾಡೋದ್ರಲ್ಲಿ ಅನುವಾದ, ನನ್ನ ಅಮ್ಮ ಭಾಷೆ ಮಲಯಾಳಂ, ನನ್ನ ಅಮ್ಮದ ಭಾಷೆ ಕನ್ನಡ, ಈ 2 ಭಾಷೆಗಳ ಒಡನಾಟ ನನಗಿರೋದ್ರಿಂದ ಅನುವಾದ ನನಗೆ ಸುಲಭ ಆಯ್ತು ಸರ್. ಅಲ್ವಾ? ಇವತ್ತಿನ ಅದೇ ನಾನು ಆಗ್ಲೇ ಹೇಳಿದೆ, ಇವತ್ತಿನ ಪತ್ರಿಕೆಯಲ್ಲಿ ನಿಮ್ಮ ಉರುಳುವ ಗಾಲಿಗೆ ಹಿಡಿಯುತ್ತಕ್ಕೋದು ಮಕ್ಕಳ ಕವಿತೆಗಳಿಗೆ ಪ್ರಶಸ್ತಿ ಬಂದಿದೆ ಅಂತ. ಇವತ್ತು ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತ ಹೇಗೆ? ಇವತ್ತೇ ಇದೆ ಸರ್. ಅದು ದಾವಣಗೆರೆಯ ಹೂವಿನ ಹಡಗಲಿಯಲ್ಲಿ ನಡೀತಾ ಇದೆ. ಅವರು ಇದ್ದಕ್ಕಿದ್ದಾಗೆ ಸ್ಥಳ ಬದಲಾವಣೆ ಚಿಕ್ಕಮಂಗ್ಳೂರು ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿಗೆ ಹೋಗುವ ಸಿದ್ಧತೆ ಮಾಡ್ಕೊಂಡಿದ್ದೆ. ಕೇವಲ 4 ದಿನ ಇರುವಾಗ ಅವರು ಏನೋ ಅಲ್ಲಿಯ ವ್ಯವಸ್ಥೆ ಇದರಿಂದಾಗಿ ಅಲ್ಲಿ ಹೂವಿನ ಹಡಗಲಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಸಿದ್ಧತೆಯನ್ನು ಮಾಡ್ಕೊಂಡಿರಲಿಲ್ಲ, ಆದ್ದರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಆ ಪ್ರಶಸ್ತಿ ಏನಿದೆ ಅದನ್ನೆಲ್ಲ ಮನೆಗೆ ತಲುಪಿಸ್ತೀನಿ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ನಾನು ಕೂಡ ಕ್ಷಮೆ ಕೇಳದೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಡನ್ ಸ್ಥಳ ಬದಲಾವಣೆ ಮಾಡಿರೋದ್ರಿಂದ ಅಂತ ಹೇಳಿದ್ದೆ. ದಾವಣಗೆರೆ ಆಗುವಾಗ ನಾನು ರಜೆ ಹಾಕ್ಬೇಕಾಗ್ತದೆ, ನಾನು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ
ಪ್ರಶಸ್ತಿಗಳು ನಂಗೆ ಮೊದಲು ಸಿಕ್ಕಿದ್ದು ದಾರಿದೀಪ ಪತ್ರಿಕೆ ಪ್ರಿಯಾಪಟ್ನ ಕಂಪ್ಲಾಪುರ ಮೋಹನ್ ಅಂತಿದ್ರು, ಅವರೆಲ್ಲ ನಮ್ಮನ್ನ ಬೆಳೆಸಿದವರಲ್ಲೂ ಒಬ್ರು ಸರ್. ಅವರು ಮೊದಲು ಗುರುತಿಸಿ ಕಾಯಕ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟರು. ಮತ್ತೆ ಕೊಡಗಿನ ಗೌರಮ್ಮ ಪ್ರಶಸ್ತಿ ಸಿಕ್ಕಿದೆ ಸರ್. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು ಸಾಹಿತ್ಯ ಶೃಂಗ ಅಂತೇಳಿ ಡಿಪಾರ್ಟ್ಮೆಂಟ್ ಇಂದ ಒಂದು ಬೆಸ್ಟ್ ಟೀಚರ್ ಮತ್ತು ವೃತ್ತಿಯಲ್ಲಿ ಇದ್ದುಕೊಂಡೇ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದಕ್ಕೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಬೆಳಗಾವಿಯ ಆಜೂರ ಪ್ರಶಸ್ತಿ ಅಂತೇಳಿ ಅದು ಇಂಜಿಲ್ಗರ ಪುಸ್ತಕ ತಂದು ಕೊಟ್ಟಿದ್ದು ಸರ್. ಆ ಪುಸ್ತಕಕ್ಕೆ ಅದೊಂದು ಪ್ರಶಸ್ತಿ ಬಂದಿದೆ. ಮತ್ತೆ ಈಗ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ಮುಖ್ಯವಾಗಿ ಇವಿಷ್ಟು. ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲ ಬರ್ಬಹುದೇನು ಇನ್ ಮುಂದಕ್ಕೆ ಸರ್? ಮತ್ತೆ ನನಗೆ ಸ್ವಲ್ಪ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ, ಈಗ ಕಳೆದ ವಾರ ಇಲ್ಲಿ ಸಿದ್ದಾಪುರದಲ್ಲಿ ಓಣಂ ಕಾರ್ಯಕ್ರಮ ಆಯ್ತು. ಅಲ್ಲಿ ಸದಯ ಘೋಷ ಅಂತ ಶ್ರೀನಾರಾಯಣ ಗುರುಗಳ ಒಂದು ಇದು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ, ಸದಯ ಘೋಷ ಅಂತೇಳಿ. ಅಲ್ಲಿ ನಾನು ನನ್ನ ಹುಟ್ಟೂರಿನಲ್ಲಿ ತವರೂರಿನಲ್ಲಿ ಕರೆದು ನನ್ನನ್ನ ಸನ್ಮಾನ ಮಾಡಿದ್ದು, ನನ್ನನ್ನ ಆಧರಿಸಿದ್ದು, ನನಗೆ ಎಲ್ಲ ಒಂದು ಪ್ರಶಸ್ತಿಕ್ಕಿಂತ ಪುರಸ್ಕಾರಕ್ಕಿಂತ ಬಹುಮಾನಕ್ಕಿಂತ ತುಂಬಾ 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 ಹೃದಯ ಮತ್ತು ತುಂಬಾ ಖುಷಿ ಅನಿಸ್ತು ಸರ್. ಎಷ್ಟೋ ಅಮ್ಮಂದರು ಇದ್ರು, ನನ್ನ ಎತ್ತಿ ಆಡಿಸಿದ ಅಮ್ಮಂದ್ರು, ನನ್ನ ಅಮ್ಮ ಇದ್ರು, ನನ್ನ ಅಮ್ಮನ ಜೊತೆಗಾರರಿದ್ರು, ಹಿರಿಯರು, ನನ್ನ ಗೆಳೆಯರು, ನನ್ನ ಊರಿನವರು ಎಲ್ಲರೂ ಇದ್ರು ಸರ್. ಅವರೆಲ್ಲರೂ ಇದ್ರು. ನಾನು ಹೇಳ ಹೆಸರಿಲ್ಲದೆ ತಲೆ ತಗ್ಗಿಸಿದಲ್ಲ ಆ ದಿನ, ಆ ಒಂದು ಸನ್ಮಾನ ಮಾಡಿದ ದಿನ ನನ್ನ ವೇದಿಕೆಯಲ್ಲಿ ಕೂತಾಗ ನನ್ನ ಬದುಕಿಗೆ ಒಂದು ಸಾರ್ಥಕತೆ ಬಂದ ಖುಷಿ ಆಯ್ತು ಸರ್ ನನಗೆ. ನಿಜವಾಗಿ ಅದು ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಅನುಭವಗಳಿತ್ತು, ಅದೇ ಸ್ಥಳದಲ್ಲಿ ತಮಗೆ ಸನ್ಮಾನ ಆದಾಗ ಆ ಭಾವನೆ ಒಂದು ರೀತಿಯಲ್ಲಿ ಒಂದು ಭಾವುಕರಾಗ್ಬಿಡ್ತಾರೆ. ಹೌದು ಅಲ್ವಾ? ಅದೊಂದು ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಮಗನ ಕಾಲೇಜಲ್ಲಿ ಕೂಡ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು, ಅದು ಪಠ್ಯ ಪುಸ್ತಕದಲ್ಲಿ ಬಂದಿದ್ರಿಂದಲೇ. ಮಕ್ಕಳ ಮುಂದೆ ನಾವು ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿ ನಿಂತುಕೊಳ್ಳೋದು ಅಂತ ಹೇಳಿದ್ರೆ ಅದೊಂದು ರೋಲ್ ಮಾಡೆಲ್ ಅಲ್ಲ. ಖಂಡಿತ. ಹಾಗೆ ಮಗನ ಕಾಲೇಜಲ್ಲಿ ಕೂಡ ಚೀಫ್ ಗೆಸ್ಟ್, ಅವನು ಅಮೃತ ಯೂನಿವರ್ಸಿಟಿಲಿ ಇದ್ದಾನೆ, ಅಲ್ಲಿಯೂ ಕೂಡ ಕರೆದಿದ್ರು. ಪಠ್ಯ ಪುಸ್ತಕ ಬಂದ ಹಿನ್ನೆಲೆಯಲ್ಲೇ ಅವ್ರು ಕರೆದಿದ್ದು, ಅದು ಕೂಡ ನನಗೆ ಖುಷಿ ಕೊಟ್ಟ ಮತ್ತೊಂದು ವಿಷಯ ಸರ್. ಬಹಳ ಸಂತೋಷ ಸುನೀತಾ ಕುಶಾಲನಗರ್ ಅವರೇ, ನಮ್ಮೊಂದಿಗೆ ಇಷ್ಟು ಹೊತ್ತು ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಯ ಎಲ್ಲರಿಗೂ ಮತ್ತು ಸಂದರ್ಶನ ಮಾಡಿದೆ ನಿಮಗೂ ಕೂಡ ಧನ್ಯವಾದ ಸರ್. ಮತ್ತು ಕೇಳುಗರೆಲ್ಲರಿಗೂ ನನ್ನ ಪ್ರೀತಿ ಹಾಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ ಮೂಡಿಬಂತು. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಯಿತು.